ಬೆಂಗಳೂರಿನಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಮಹಿಳೆ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಮದುವೆಯಾಗಿ 2 ವರ್ಷಕ್ಕೆ ಕೀರ್ತಿ ಸಾವನ್ನಪ್ಪಿದ್ದಾಳೆ. ಗಂಡನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಶವ ಪತ್ತೆಯಾಗಿದೆ. ನೋಡಿ, ಮದುವೆಯಾಗಿ ಜಸ್ಟ್ 2 ವರ್ಷ ಆಗಿತ್ತು. ಈಗ ನೇಣು ಬಿಗಿದ ಸ್ಥಿತಿಯಲ್ಲಿ ಕೀರ್ತಿ ಶವ ಪತ್ತೆಯಾಗಿದೆ. ಪರಿಚಯಸ್ಥರಿಂದ ಕೀರ್ತಿ ಪೋಷಕರಿಗೆ ಮಾಹಿತಿ ಹೋಗಿದೆ. ಅಳಿಯ ಗುರುಪ್ರಸಾದ್ ಕರೆ ಮಾಡಿ ಈಗ ವಿಚಾರಿಸುವಂತ ಕೆಲಸ ಕೂಡ ಮಾಡಿದ್ದಾರೆ. ತಲೆ ತಿರುಗಿ ಬಿದ್ದಿದ್ದಕ್ಕೆ ಆಸ್ಪತ್ರೆಗೆ ಸೇರಿಸಿದೀವಿ ಅಂತ ಗುರುಪ್ರಸಾದ್ ಹೇಳಿದ್ದಾರೆ. ಪತಿ ಗುರುಪ್ರಸಾದ್ ಮೇಲೆ ಈಗ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿಬರ್ತಾ ಇದೆ. 2 ವರ್ಷಗಳ ಹಿಂದೆ ಕೀರ್ತಿ ಮತ್ತೆ ಗುರುಪ್ರಸಾದ್ ಇಬ್ರು ಕೂಡ ಮದುವೆ ಆಗಿರ್ತಾರೆ. ಕೈ ತುಂಬಾ ವರದಕ್ಷಿಣೆ ಕೊಟ್ಟರು ಕೂಡ ಕಿರುಕುಳವನ್ನ ಕೊಡ್ತಾ ಇದ್ದ ಈತ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ತಾಯಿ ಜೊತೆ ತನಗಾಗ್ತಾ ಇದ್ದಂತ ನೋವನ್ನ ಈಕೆ ಹೇಳ್ಕೊಂಡಿದ್ಲು ಕೀರ್ತಿ. ವರದಕ್ಷಿಣೆ ಕಿರುಕುಳದಿಂದ ಬೇಸತ್ತಿದ್ದ ಕೀರ್ತಿ ಈಗ ನೇಣಿಗೆ ಕೊರಳೊಡಿದಾಳೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಮದುವೆ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಕೇಳಿದ್ದೆಲ್ಲ ಕೊಟ್ಟು ಧಾಮ್ ಧೂಮ್ ಅಂತ ಮದುವೆ ಮಾಡಿಕೊಟ್ಟಿದ್ದಾರೆ. ಬಟ್ ಅಷ್ಟೆಲ್ಲ ಮಾಡಿದರೂ ಕೂಡ ಈ ಗುರುಪ್ರಸಾದ್ ತನ್ನ ಕುಟುಂಬಸ್ಥರು ಸೇರಿಕೊಂಡು ಈಕೆಗೆ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ರು. ಇದರಿಂದ ಮನನೊಂದು ಬೇಸತ್ತಿದ್ದಂಥ ಕೀರ್ತಿ ನೇಣಿಗೆ ಶರಣಾಗಿದ್ದಾಳೆ. ಅದೊಂದು ಕಡೆ ಇದು ಆಕೆ ಸುಸೈಡ್ ಮಾಡ್ಕೊಂಡಿರೋದ ಅಥವಾ ಇವರೇ ಕೊಲೆ ಮಾಡಿರೋದ, ಈ ಎಲ್ಲ ವಿಚಾರ ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯ ಈಗ ಕೀರ್ತಿ ಅವರ ಕುಟುಂಬಸ್ಥರು ಆತನ ವಿರುದ್ಧ ಈಗ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಜಸ್ಟ್ ಮದುವೆಯಾಗಿ 2 ವರ್ಷ ಆಗಿತ್ತಷ್ಟೇ. ಮೃತ ಕೀರ್ತಿ ಮತ್ತೊಂದು ಕಡೆ ಆತನ ಪತಿ ಇಬ್ಬರನ್ನು ಕೂಡ ಗಮನಿಸ್ತಾ ಇದ್ದೀವಿ. ಮದುವೆ ಮಾಡಿದಂಥ ಸಂದರ್ಭದಲ್ಲಿ ಏನು ಕೇಳಿರ್ತಾರೆ, ಅವರ ಡಿಮ್ಯಾಂಡ್ಸ್ಗಳು ಏನಿರುತ್ತೆ ಅದೆಲ್ಲವನ್ನು ಕೂಡ ಅವ್ರು ಕೇಳದಂಥ ರೀತಿಯಲ್ಲೇ ಮದುವೆ ಮಾಡಿಕೊಟ್ಟಿರ್ತಾರೆ. ಈಗ ಆ FIR ಪ್ರತಿಯಲ್ಲಿ ಎಲ್ಲ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಕೀರ್ತಿಯ ಕುಟುಂಬಸ್ಥರು.